ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಇವಿ ರೆಡಿ 2026 ನಲ್ಲಿ ನಾವಿದ್ದೀವಿ. ಸೊ ಅದೇ ತರ ಇವಾಗ ನಮ್ಮ ಜೊತೆ ಮೋಟೋ ವ್ಲಾಗರ್ಸ್ ಅಂಡ್ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಐ ಥಿಂಕ್ ಇದು ಒಂದು ರೀತಿ ಹಬ್ಬದ ತರ ಅವ್ರಗಳಿಗೆ. ಯಾಕೆ ಅಂತಂದ್ರೆ ಪ್ರತಿದಿನ ಆಟೋಮೊಬೈಲ್ ಕ್ಷೇತ್ರದಲ್ಲೇ ತೊಡಗಿಸ್ಕೊಂಡು ಯಾವ ಗಾಡಿ ಹೊಸದಾಗಿ ಅಪ್ಡೇಟ್ ಬಿಟ್ಟಿದ್ದಾರೆ, ಯಾವ ಗಾಡಿಯನ್ನು ಅಪ್ಗ್ರೇಡ್ ಮಾಡಿದ್ದಾರೆ, ಇದೆಲ್ಲದರ ಬಗ್ಗೆ ಅವರು ಪ್ರತಿದಿನ ಫಾಲೋ ಮಾಡ್ತಿರ್ತಾರೆ. ಸೊ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಈ ಒಂದು ಎಕ್ಸ್ಪೋ ಇದೆ ಅಂಡ್ ಅವರು ಈ ಒಂದು ಎಕ್ಸ್ಪೋನಲ್ಲಿ ಏನೆಲ್ಲ ಪಡ್ಕೊಂಡ್ರು ಅಂತ. ಸೊ ಅದೇ ಥರ ನನ್ನ ಜೊತೆ ಇದ್ದಾರೆ ಗೋಲ್ಡನ್ ಥ್ರಾಟಲ್, DC ಡೇಸ್ ಕನ್ನಡ ಬಾಲಕೃಷ್ಣ ಅವರು, DV ಇನ್ ಕನ್ನಡ ಆ್ಯಂಡ್ ಮೋಹನ್ ಜಯಣ್ಣ ಅವರು, ಆ್ಯಂಡ್ ಥ್ರಾಟಲ್ ಡ್ಯಾನಿ, ಸ್ಪ್ಲಿಟ್ ರೈಸ್ ಎಲ್ಲರೂ ಕೂಡ ಇದ್ದಾರೆ. ಸೊ ಒಬ್ಬೊಬ್ಬರಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಗೋಲ್ಡನ್ ಥ್ರಾಟಲ್. ಸೊ ನಿಮ್ಮ ಇನ್ಸ್ಟಾಗ್ರಾಮ್ ID, ಸೋಷಿಯಲ್ ಮೀಡಿಯಾ ID ಮುಖಾಂತರನೇ ನಾನು ಹೇಳ್ತಾ ಇದ್ದೀನಿ, ಸೊ ದ್ಯಾಟ್ ಜನಕ್ಕೆ ಆ ಒಂದು ID ರಿಜಿಸ್ಟರ್ ಆಗಲಿ ಅಂತ ಹೇಳಿ. ಸೊ ಈ ಒಂದು EV ಎಕ್ಸ್ಪೋ ನೀವು ಅಟೆಂಡ್ ಮಾಡ್ತಿದ್ದೀರಿ. ಸೊ ಯಾಕೆ ಇದು ಇಷ್ಟು ಡಿಫ್ರೆಂಟ್ ಅಂತ ಬೇರೆ ಎಕ್ಸ್ಪೋಗಳಿಗೆ ಕಂಪೇರ್ ಮಾಡಿದ್ರೆ? ಸೊ ಇಲ್ಲಿ ಎಸ್ಪೆಷಲಿ ಇದು ಒಂದು ಈಕೋ ಫ್ರೆಂಡ್ಲಿ ಇನಿಷಿಯೇಟಿವ್, ಅದೊಂದು ಚೆನ್ನಾಗಿದೆ. ಪ್ಲಸ್ ಎಲ್ಲ EV ವೆಹಿಕಲ್ಸ್ನು ಇಲ್ಲೇ ನೋಡ್ಬೋದು. ನಾರ್ಮಲ್ ಎಕ್ಸ್ಪೋಗಳಲ್ಲಿ ನಿಮಗೆ ಬರೀ ಬೈಕ್ಸ್ ಇರುತ್ತೆ, ಇಲ್ಲ ಕಾರ್ಸ್ ಇರುತ್ತೆ. ಇಲ್ಲಿ ನಿಮಗೆ ಕಮರ್ಷಿಯಲ್ ವೆಹಿಕಲ್ಸು, ಟ್ರಕ್ಸು, ಬಸ್ಸಸ್ಸು ಪ್ರತಿಯೊಂದು ನೋಡೋಕ್ಕೆ ಸಿಗುತ್ತಲ್ಲ. ಸೊ ಅದಕ್ಕೆ ಇದೊಂಥರ ಸ್ಪೆಷಲ್ ಅಂತ ಅನ್ಸುತ್ತೆ. ಓಕೆ, ಸೊ ನೀವು ಕೂಡ ಎಲ್ಲ ಸ್ಟಾಲ್ಗಳನ್ನ ಹೋಗಿ ವಿಸಿಟ್ ಮಾಡಿದ್ದೀರಿ. ಸೊ ಯಾವ ಸ್ಟಾಲ್ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿತು? ನಮಗೆ ಎಸ್ಪೆಷಲಿ ಇಲ್ಲಿ MG ಸ್ಟಾಲ್ ಆ್ಯಕ್ಚುಲಿ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬಿಟ್ಟು ಅನಿಸಿತ್ತು. ಸೊ ನಾವು ಅಲ್ಲಿ ಎಕ್ಸ್ಪೀರಿಯನ್ಸು ಕೂಡ ಮಾಡ್ಕೊಂಡಿದ್ವಿ. ಬೇರೆ ವೆಹಿಕಲ್ಸಲ್ಲೆಲ್ಲ ಕೂತ್ಕೊಂಡು ಕಂಫರ್ಟ್ ಎಲ್ಲದು ಕೂಡ ಚೆನ್ನಾಗಿತ್ತು. ಸೊ ಇಷ್ಟು ದಿನ ನಮಗೆ ಆ ಫೀಚರ್ಸ್ ಎಲ್ಲದೂ ಕೂಡ ಜಾಸ್ತಿ ಬರ್ತಾ ಇರೋಂಥದ್ದು ಡೀಸೆಲ್ಲು ಮತ್ತು ಪೆಟ್ರೋಲಲ್ಲೆಲ್ಲ ಬರ್ತಾ ಇತ್ತು. ಬಟ್ ಇವಾಗ EVಯಲ್ಲೂ ಕೂಡ ಎಕ್ಸ್ಪ್ಯಾನ್ಷನ್ ನೋಡಿ ಇನ್ನೂ ಖುಷಿಯಾಗುತ್ತೆ. ಸೊ ಜನಕ್ಕೆ ಇನ್ನೂ ಕೂಡ ಒಂದು ಕನ್ಫ್ಯೂಷನ್ ಇರುತ್ತೆ, ಅಂದರೆ EV ಗಾಡಿ ತಗೋಬೇಕಾ ಅಥವಾ ಐಸ್ ಇಂಜಿನ್ ತಗೋಬೇಕಾ ಅಥವಾ ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸೊ ಜನಕ್ಕೆ ಯಾಕೆ EVಗೆ ಶಿಫ್ಟ್ ಆಗೋದಕ್ಕೆ ಇದು ಬೆಸ್ಟ್ ಟೈಮ್ ಅಂತ ನಿಮ್ಮ ಪ್ರಕಾರ? ಇವಾಗ ನಾವು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ನಾವು ಚೆಕ್ ಮಾಡೋಕ್ಕೆ ಹೋದರೆ ಇದರಲ್ಲಿ ಬೆನಿಫಿಟ್ ಜಾಸ್ತಿ ಇದೆ. ನಿಮಗೆ ಟ್ಯಾಕ್ಸು GSTನೂ ಕಡಿಮೆ ಸಿಗುತ್ತೆ. ಮತ್ತು ಈಗ ಮನೇಲಿ ನಾವು ಇಷ್ಟು ವರ್ಷ ಇಂಜಿನ್ಸ್ನ ಯೂಸ್ ಮಾಡಿದ್ದೀವಿ ಅಲ್ವಾ. ಸೊ ಒಂದು ಕಡೆ EVಗೆ ಶಿಫ್ಟ್ ಆದಾಗ ನನಗೆ ಪರ್ಸ್ನಲ್ಲಾಗಿ ಪೆಟ್ರೋಲ್ ಸ್ಟೇಷನ್ ಹೋಗೋದೇ ನಾನು ಮರ್ತೋದೆ. ಸೊ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಇದರಲ್ಲಿ. ಮತ್ತು ಇನ್ನೊಂದೇನು ನನಗೆ ಅರ್ಥ ಆಗಿದ್ದಂದರೆ ನಿಮಗೆ ಒಂದು ರೂಫ್ ಕೆಳಗಡೆ ಆಲ್ಮೋಸ್ಟ್ ಎಲ್ಲ ಡಿಫ್ರೆಂಟ್ ಸೆಟ್ ಆಫ್ ವೆಹಿಕಲ್ಸ್ ಸಿಗ್ತದೆ. ಸೊ ಈ ಎಕ್ಸ್ಪೋಗೆ ನಾನೇನು ರಿಕ್ವೆಸ್ಟ್ ಮಾಡ್ತೀನಿ ಜನಕ್ಕೆ ಅಂದರೆ ಒಂದ್ಸಲಿ ಬನ್ನಿ, ನೀವು ತೊಗೊಳ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ಬಟ್ ಒಂದ್ಸಲಿ ಬಂದು ಈ ಎಕ್ಸ್ಪೋನ ಎಕ್ಸ್ಪೀರಿಯನ್ಸ್ ಮಾಡಿ, ನಿಮ್ಗೆ ಐಡಿಯಾ ಬರುತ್ತೆ ಒಂದೇ ಒಂದು ರೂಫ್ ಕೆಳಗಡೆ ಎಷ್ಟೆಲ್ಲ ಡಿಫ್ರೆಂಟ್ EVs ಇದೆ ಅಂತ. ಸೊ ಈಗ DV ಅವರೇ, ಐ ಥಿಂಕ್ ನಿಮ್ಮ ಪೋಸ್ಟ್ಗಳಿಗೆ ತುಂಬ ಜಾಸ್ತಿ ರೆಸ್ಪಾನ್ಸ್ ಬಂದಿದೆ. ಜನ ಕೂಡ ನೀವು ಬಂದರೆ ನಾನು ಬರ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು ನಿಮ್ಮ ಕಮೆಂಟ್ ಸೆಕ್ಷನ್ ನಾನು ಚೆಕ್ಔಟ್ ಮಾಡಿದಾಗ. ಸೊ ಈಗ ನೀವು ಬಂದಿದ್ದೀರಿ ಒಂದು ಎಕ್ಸ್ಪೋನಲ್ಲಿ. ಈ ಎಕ್ಸ್ಪೋ ಇಷ್ಟೆಲ್ಲ ಒಂದು ವೈವಿಧ್ಯತೆಯನ್ನು ಕೊಡ್ತಾ ಇದೆ. ಸೊ ಅದೇ ಒಬ್ಬ ವ್ಯಕ್ತಿ ಒಂದು ಶೋರೂಮ್ಗೆ ಹೋಗಿ ಫಾರ್ ಎಕ್ಸಾಂಪಲ್ MG ಇಂದನೋ ಟಾಟಾ ಇಂದನೋ ಆ EV ಯೂನಿಟ್, ಆ ಸೆಗ್ಮೆಂಟ್ ಯೂನಿಟ್ನ ಅವರು ಪರ್ಚೇಸ್ ಮಾಡಬೇಕು ಅಂತನೋ ಅಥವಾ ಟ್ರೈ ಮಾಡಬೇಕಂದ್ರೂ ತುಂಬ ಟೈಮ್ ಆಗುತ್ತೆ ಒಂದು ಶೋರೂಮಿಂದ ಮತ್ತೊಂದು ಶೋರೂಮ್ ಹೋಗೋದಕ್ಕೆ. ಬಟ್ ಒಂದು ರೂಫಲ್ಲಿ ಇದೆಲ್ಲವೂ ಕೂಡ ವೀಕ್ಷಕರಿಗೆ ಸಿಗ್ತಿರೋದು. ಸೊ EV ರೆಡಿ ಬಗ್ಗೆ ಹೇಳಿ. ಸೊ ಖಂಡಿತ ಇದೊಂದು ತುಂಬ ಒಳ್ಳೆ ಇನಿಷಿಯೇಟಿವ್ ಬೈ ನ್ಯೂಸ್ ಫಸ್ಟ್ ಕನ್ನಡ ಆ್ಯಂಡ್ ನಮ್ಮ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಹಿಂದೆ ಪ್ಯಾಕಿಂಗ್ ಇದ್ದಾರೆ ಅಂತ ಕೇಳಿ ಇನ್ನೂ ಆ್ಯಕ್ಚುಲಿ ಖುಷಿ ಆಯಿತು. ಸೊ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್. ನಾವು ಒಂದು ಶೋರೂಮ್ಗೆ ಹೋಗಿ ಒಂದು ಲಿಮಿಟೆಡ್ ನಂಬರ್ ಆಫ್ ಮಾಡೆಲ್ಸ್ನ ತಿಳ್ಕೊಳ್ಳೋದು, ಮತ್ತೆ ತಿರ್ಗಾ ಇನ್ನೊಂದು ಶೋರೂಮ್ಗೆ ಹೋಗೋದು, ಅದೆಲ್ಲದನ್ನು ಕಂಪೇರ್ ಮಾಡಿದಾಗ ಇಲ್ಲಿ ಒನ್ ರೂಫ್ ಅಂಡರ್ ನಿಮಗೆ ಸುಮಾರು ಎಲ್ಲ ಬ್ರ್ಯಾಂಡ್ಸು, ಈವನ್ ನಿಮಗೆ ಪರ್ಸನಲ್ ವೆಹಿಕಲ್ಸ್ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ಸ್, ಈ ಟ್ರಕ್ಗಳು, ಬಿಸ್ನೆಸ್ ಮಾಡೋರು, ಈ ಎಲೆಕ್ಟ್ರಿಕ್ ಗೂಡ್ಸು, ಆಟೋಗಳು ಓಡಿಸೋರು, ಎಲ್ಲರಿಗೂ ಅಂಡರ್ ಒನ್ ರೂಫ್ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಸೊ ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್. ಈ ಥರ ಎಕ್ಸ್ಪೋನ ನಾನು ಇದು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು ಅಟ್ ದಿಸ್ ಸ್ಕೇಲ್. ಸೊ ಆಟೋ ಎಕ್ಸ್ಪೋ ಅಂದರೆ ನಾವು ಸುಮಾರು ಐಸ್ ಇಂಜಿನ್ಸ್ದು, ಈ ನಾರ್ಮಲ್ ಪೆಟ್ರೋಲ್ ಡೀಸೆಲ್ ಕಾರ್ಸು ಅದು ಇದೆಲ್ಲ ನೋಡಿರ್ತೀವಿ. ಬಟ್ EV ಎಕ್ಸ್ಪೋ ಅಂತ ತೊಗೊಂಡ್ರೆ ಸೌತ್ ಇಂಡಿಯಾಗೇ ಬಿಗ್ಗೆಸ್ಟ್ ಈ ಸ್ಕೇಲಲ್ಲಿ ಮಾಡಿರೋದು ತುಂಬ ಒಳ್ಳೆ ಒಂದು ಇನಿಷಿಯೇಟಿವ್ ಇದು. ಸೊ ಇಟ್ ಹೆಲ್ಪ್ಸ್ ಅ ಲಾಟ್ ಆಫ್ ಪೀಪಲ್ ಟು ಗೆಟ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಯಾವ್ಯಾವ ಬ್ರ್ಯಾಂಡಲ್ಲಿ ಏನೇನಿದೆ, ಯಾವ್ಯಾವ ರೇಂಜ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ಫ್ಯೂಚರ್ ಇದೆ ಇದಕ್ಕೆ ಅಂತ. ಬಿಕಾಸ್ ದಿಸ್ ಇಸ್ ದ ನೀಡ್ ಆಫ್ ದಿ ಆರ್. ಎಲೆಕ್ಟ್ರಿಕ್ ವೆಹಿಕಲ್ಸ್ ಆರ್ ನಾಟ್ ದ ಫ್ಯೂಚರ್, ಇಟ್ಸ್ ಆಲ್ರೆಡಿ ದ ಪ್ರೆಸೆಂಟ್. ವಿ ಆರ್ ಆಲ್ರೆಡಿ ಲಿವಿಂಗ್ ಇನ್ ಇಟ್. ಸೊ ಇದ್ರ ಬಗ್ಗೆ ತುಂಬ ತಿಳ್ಕೊಳ್ಳೋಕೆ ಆಸಕ್ತಿ ಇರೋರು, ಇದಕ್ಕೆ ಹೊಸ ಗಾಡಿಗಳು ತೊಗೋಬೇಕಾಗಿರೋರು ಖಂಡಿತ ವಿಸಿಟ್ ಮಾಡಿ. 3 ದಿವಸ ಇರುತ್ತೆ. ಇದು ಫಸ್ಟ್ ಡೇ, 22nd, 23rd, ನಾಳೆ ನಾಡೋದು ಕೂಡ ಇರುತ್ತೆ ಇಲ್ಲೇ ನಮ್ಮ ತ್ರಿಪುರ ವಾಸಿನಿಲಿ. ಸೊ ಖಂಡಿತ ಬನ್ನಿ, ಗೆಟ್ ಟು ನೋ ಯುವರ್ EV. ಎಕ್ಸಾಕ್ಟ್ಲಿ. ಸೊ ಅದೇ ಥರ ಮೋಹನ್ ಜಯಣ್ಣ ಅವರು ಕೂಡ ಇದ್ದಾರೆ. ಆ್ಯಂಡ್ ಒಂದು ಒಳ್ಳೆ ವಿಷಯ ಹೇಳಿದ್ರಿ, EV ಇಸ್ ನಾಟ್ ದ ಫ್ಯೂಚರ್, ಇಟ್ ಇಸ್ ದ ಪ್ರೆಸೆಂಟ್ ಅಂತ. ಆ್ಯಂಡ್ ಅಫ್ಕೋರ್ಸ್ ಇಟ್ಸ್ ವೆರಿ ಟ್ರೂ. ಸೊ ಮೋಹನ್ ಅವರೇ, ನೀವು ಕೂಡ ಅಟೆಂಡ್ ಮಾಡ್ತಾ ಇದ್ದೀರಿ ಒಂದು ಎಕ್ಸ್ಪೋನ.
ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೋಡ್ತಿರುವಂಥ ವೀಕ್ಷಕರಿಗೆ? ಐ ಥಿಂಕ್ ದಿಸ್ ಅ ಗುಡ್ ಪ್ಲಾಟ್ಫಾರ್ಮ್, ತುಂಬ ಒಳ್ಳೆ ಪ್ಲಾಟ್ಫಾರ್ಮ್ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಲೈಕ್ ಇಂಡಿಯಾದಲ್ಲಿ ಎಷ್ಟೊಂದು ಯಾವುದೇ ಥರ ಬ್ರ್ಯಾಂಡ್ಗಳಿದೆ ಅಂತ ಅಂದ್ಬಿಟ್ಟು ಜನಕ್ಕೆ ಗೊತ್ತೇ ಇರಲ್ಲ. ಯಾವುದೇ ಬ್ರ್ಯಾಂಡಲ್ಲಿ EV ವೆಹಿಕಲ್ಸ್ಗಳನ್ನ ಬಿಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಜೊತೆಗೆ ಇಲ್ಲಿ ತುಂಬ ಕಾರ್ಸ್ಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ, ಬಂದು ತಿಳ್ಕೊಬೋದು. ಜೊತೆಗೆ ಇನ್ನೊಂದು ಏನಂದರೆ ಅವರು DV ಅವ್ರು ಹೇಳ್ದಂಗೆ ಯಾವುದೋ ಒಂದು ಶೋರೂಮ್ಗೆ ಏನಾದರೂ ವಿಸಿಟ್ ಮಾಡಿದ್ರೆ ನಾವು ಒಂದು ಬ್ರ್ಯಾಂಡ್ ಬಗ್ಗೆ ತಿಳ್ಕೊಳ್ತೀವಿ. ಬಟ್ ಇಲ್ಲಿ ಎಲ್ಲ ಬ್ರ್ಯಾಂಡ್ ಇರೋದ್ರಿಂದ ಕಂಪೇರ್ ಮಾಡ್ಕೊಬೋದು, ಎಲ್ಲ ಬ್ರ್ಯಾಂಡ್ ಬಗ್ಗೆ ತಿಳ್ಕೊಬೋದು. ಸೊ ಇಟ್ಸ್ ಏನೇ ನೀವು ಡಿಫ್ರೆಂಟ್ ಪ್ಲೇಸಸ್ ಹೋಗೋ ಅವಶ್ಯಕತೆ ಇರಲ್ಲ. ಸೊ ಇಲ್ಲೇ ಬಂದು ಎಲ್ಲನೂ ತಿಳ್ಕೊಬೋದು. ಇಟ್ಸ್ ಅ ಗುಡ್ ಥಿಂಗ್. ಅದಾದಮೇಲೆ ಇಲ್ಲೂ ಎಲ್ಲ ಏನಾದರೂ ಅಡ್ವೈಸ್ ಬೇಕು ಅಂತಂದರೆ ಅಡ್ವೈಸ್ ಮಾಡೋದಕ್ಕೆ ಸ್ಪೆಸಿಫಿಕ್ ಪೀಪಲ್ಗಳಿದ್ದಾರೆ. ಅದಾದಮೇಲೆ ಒಳ್ಳೆ ಶೋ ನಡೆಸ್ತಾ ಇದ್ದೀರಾ. ಸೊ ನ್ಯೂಸ್ ಮೂಲಕ ಎಲ್ಲ ಇಡೀ ಕರ್ನಾಟಕ ಜನತೆಗೆ ನೀವು ಹೇಳ್ತಾ ಇದ್ದೀರಾ ಏನಕ್ಕೆ EV ಇದು ಫ್ಯೂಚರ್ ಅಂತ ಹೇಳ್ತಾ ಇದ್ದಾರೆ, ಏನಕ್ಕೆ EV ಇಸ್ ವೆರಿ ಇಂಪಾರ್ಟೆಂಟ್. EV ಬಗ್ಗೆ ತಿಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು, ಫ್ಯೂಚರಲ್ಲಿ EV ಯಾವ ಥರ ಎವಾಲ್ವ್ ಆಗುತ್ತೆ, ಯಾವುದೇ ಬ್ರ್ಯಾಂಡ್ಗಳಿದೆ ಅದೆಲ್ಲ ತಿಳಿಸ್ತಾ ಇದ್ದೀರಾ. ಸೊ ಇಟ್ಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್. ಸೊ ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಕನ್ನಡ ಚಾನಲ್, ನಮ್ಮ ಕಾಂಟೆಂಟ್ ಕ್ರಿಯೇಟರ್ಸ್ನೆಲ್ಲ ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗೋ ಥರ ಎಲ್ಲ ಮಾಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೊ ಮಚ್ ನೀವುಗಳು ಈ ಒಂದು ಎಕ್ಸ್ಪೋನ ಅಟೆಂಡ್ ಮಾಡಿದ್ದಕ್ಕೆ. ಸೊ ಥ್ರಾಟಲ್ ಅವ್ರು ಕೂಡ ಇದ್ದಾರೆ. ಥ್ರಾಟಲ್ ನೀವು ಹೇಳಿ, ಐ ಥಿಂಕ್ ನಿಮ್ಮ ID ಮುಖಾಂತರ ನಾನು ಕರಿತಾ ಇದ್ದೀನಿ. ಸೊ EV ಎಕ್ಸ್ಪೋ ಈಗ ವೈ ಇಸ್ ಇಟ್ ದ ನೀಡ್ ಆಫ್ ದಿ ಆರ್? ಜನ ಯಾಕೆ ಅದ್ರ ಬಗ್ಗೆ ಅಷ್ಟು ಕಾಳಜಿನ ತೋರಿಸ್ಬೇಕು, ಜೊತೆಗೆ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು? ಇವಾಗ DV ಅವ್ರು ಆಲ್ರೆಡಿ ಹೇಳ್ದಂಗೆ ವಿ ಆರ್ ಲಿವಿಂಗ್ ದಿ ಪ್ರೆಸೆಂಟ್. EV ಏನಿದೆ ಅದು ಪ್ರೆಸೆಂಟಾಗೆ ತುಂಬಾ ವಾಸ್ಟಾಗೆ ಎಲ್ಲ ಕಡೆನೂ ಹಬ್ತಾ ಇದೆ. ಸೊ ಈಗ ಎಲ್ಲ ಮನೇಲೂ ಇವಾಗ ಒಂದು IC ಇಂಜಿನ್ ಜೊತೆಗೆ ಅಂದರೆ IC ವೆಹಿಕಲ್ಸ್ ಜೊತೆಗೇ ಒಂದು EV ಒಂದು ಮ್ಯಾಂಡೇಟರಿ ಬೇಕೇ ಬೇಕು ಅನ್ನೋದೊಂದು ಥಾಟ್ ಎಲ್ಲರಿಗೂ ಬಂದಿದೆ. ಸೊ ಅದರಿಂದ ಇವಾಗ ಜಸ್ಟ್ ಇಲ್ಲಿ ಇವಾಗ ಎಂಡ್ ಟು ಎಂಡ್ ಕಸ್ಟಮರ್ ಅಲ್ದಿರಾ ಇಲ್ಲಿ ನಿಮಗೆ ಕಮರ್ಷಿಯಲ್ ವೆಹಿಕಲ್ಸ್ ಕೂಡ ಇದೆ. ಸೊ ನೀವು ಏನಾದ್ರು ಬಿಸ್ನೆಸ್ ಮಾಡಬೇಕಂದ್ರೆ ಸೊ ನೀವು ಬಿಸ್ನೆಸ್ಗೆ ರಿಲೇಟೆಡ್ ವೆಹಿಕಲ್ಸ್ ಕೂಡ ಇದೆ ಇಲ್ಲಿ. ಟ್ರಕ್ಸ್ ಆಗಿರ್ಬೋದು ಆ್ಯಂಡ್ ಅಲ್ಲಿ ನಾವು ಒಂದಷ್ಟು ಫುಡ್ ಟ್ರಕ್ಸ್ ಕೂಡ ನೋಡಿದ್ದೀವಿ. ಸೊ ಇದೆಲ್ಲನೂ ಒಂಥರ ಯೂಸ್ಫುಲ್ ಇರುತ್ತೆ. ಈ ಥರ ಒಂದು ಎಕ್ಸ್ಪೋಗಳು ಅವಾಗ ನಡೀತಿರ್ಬೇಕು. ಯಾಕಂದರೆ ಇವಾಗ ಎಲ್ಲರೂ ಪರ್ಟಿಕ್ಯುಲರ್ ಶೋರೂಮ್ಸ್ನ ಹುಡ್ಕೊಂಡು ಹೋಗೋಕ್ಕೂ ಎಲ್ಲರೂ ಕಷ್ಟ ಇರುತ್ತೆ. ಬಟ್ ಒಂದು ರೂಫಲ್ಲಿ ಇಷ್ಟೆಲ್ಲನೂ ಇದೆ ಅಂದರೆ ಇದು ಒನ್ ಆಫ್ ದಿ ಮಸ್ಟ್ ವಿಸಿಟ್ ಎಕ್ಸ್ಪೋಸ್ ಅಂತಲೇ ಹೇಳ್ತೀನಿ. ಸೊ ಒಂದು ಒಳ್ಳೆ ಇನಿಷಿಯೇಟಿವ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಕೊನೆಯದಾಗಿ ಡ್ಯಾನಿ ಅವರೇ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸೊ ಎಲ್ಲರನ್ನ ಕೇಳಿದ್ದೀರಾ, ಅದನ್ನ ಬಿಟ್ಟು ಡಿಫ್ರೆಂಟ್. ಸೊ ಈಗ ಜನ EV ಎಕ್ಸ್ಪೋನ ಯಾಕೆ ಅಟೆಂಡ್ ಮಾಡಬೇಕು ನಿಮ್ಮ ಪ್ರಕಾರ? ಬಿಕಾಸ್ ನೀವು ನೋಡಿದ್ರೆ ಇವಾಗ ಫಸ್ಟಲ್ಲಿ ಇದ್ದಿದ್ದು IC ಇಂಜಿನ್, ಬಟ್ ಇವಾಗ ಬ್ಯಾಂಗ್ಳೂರಲ್ಲಿ ಅಂತ ಮಾತ್ರ ನಾವು ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 30% ಎಲೆಕ್ಟ್ರಿಕ್ ಕವರ್ ಆಗಿದೆ, EV ಕವರ್ ಆಗಿದೆ. ಸೊ ಜನರು ಏನು ಮಾಡ್ತಾರೆ, ದುಡ್ಡು ಸೇವ್ ಮಾಡೋದಕ್ಕೋಸ್ಕರ ಆಬ್ವಿಯಸ್ಲಿ ನೋಡ್ತಾರೆ. ಸೊ ನಾವು ಸರ್ವಿಸ್ ಮಾಡಿಸೋದಾಗಲಿ, ಇಲ್ಲಾಂದರೆ ಫ್ಯೂಯಲ್ ಹಾಕ್ಸೋದಾಗಲಿ, ಡೈಲಿ ಅಲ್ಲೋಗಿ ಟೈಮ್ ವೇಸ್ಟ್ ಆಗುತ್ತೆ. ಪೆಟ್ರೋಲ್ ಬಂಕ್ಗೆ ಹೋದರೆ ಟೈಮ್ ವೇಸ್ಟ್ ಆಗುತ್ತೆ. ಮನೇಲಿ ಇದ್ರೆ ಚಾರ್ಜ್ ಹಾಕೋಬೋದು, ಬೆಳಗ್ಗೆ ಎದ್ದು ಬೇಗ ಟಕ್ ಅಂತ ಹೋಗ್ಬೋದು. ಈ ಥರ ಎಲ್ಲ ಐಡಿಯಾಸಿಂದ ಬರುತ್ತೆ. ಅದೇ ಥರ ಪೊಲ್ಯೂಷನ್ ಆಗೋದಿಲ್ಲ. ಸೊ ಫ್ಯೂಚರಲ್ಲಿ EV ಒಂದು ಬೆಸ್ಟ್ ಝೋನ್ ಆಗಿರುತ್ತೆ. ಸೊ ಇಷ್ಟೆಲ್ಲ ನಾವು EV ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ರು ಕೂಡ ಗಾಡಿಯನ್ನು ತಗೊಳ್ಳುವಂಥ ಜನರಿಗೆ ಒಂದು ಡೌಟ್ ಇರುತ್ತೆ, ಪೆಟ್ರೋಲ್ ವೆಹಿಕಲ್, ಡೀಸೆಲ್ ವೆಹಿಕಲ್ ಅಷ್ಟೇ ಪರ್ಫಾರ್ಮೆನ್ಸ್ ಇರುತ್ತಾ EV ವೆಹಿಕಲ್ಗಳು ಕೂಡ? ಅಥವಾ ಕಾಸ್ಟ್ ವೈಸ್ ನೋಡಿದ್ರೆ ಈಗ ಒಂದು ಮಿತ್ ಅಂತ ಹೇಳ್ಬೋದು, 5 ವರ್ಷ ಆದಮೇಲೆ ಅದ್ರ ಡಬಲ್ ಖರ್ಚು ಮಾಡಬೇಕಾಗುತ್ತೆ ಬ್ಯಾಟ್ರಿ ರಿಪ್ಲೇಸ್ ಮಾಡೋದಕ್ಕೆ, ಈ ರೀತಿ ಆಗಿಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸೊ ಒನ್ಸ್ ಇನ್ ಎ ಲೈಫ್ ಟೈಮ್ ಮಾಡೋ ಥರ ಅದು. ಇವಾಗ ನಾವು ಡೈಲಿ 100 ರೂಪಾಯಿ 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ತೀವಿ, ವರ್ಷಕ್ಕೆ ಎಷ್ಟಾಗುತ್ತೆ? ಫಾರ್ ಎಕ್ಸಾಂಪಲ್ ಒಂದು 3 ಲಕ್ಷ ಇಟ್ಕೊಳ್ಳೋಣ, ಅದು ಸರ್ವಿಸ್ ತಗೊಂಡ್ರೆ ಇಲ್ಲಿ 1.5 ಲಕ್ಷ ಆಗುತ್ತೆ ಅಷ್ಟೇ ಅಲ್ವಾ? ಒನ್ಸ್ ಇನ್ ಎ ಲೈಫ್ ಟೈಮ್ ಅಲ್ವಾ? ಸೊ ನೀವು ಇನ್ನೊಂದು ಅಲ್ವಾ ಅದು ನಿಮಗೆ. ಸೊ ಟೈಮು ಸೇವ್ ಆಗುತ್ತೆ, ನಿಮಗೆ ದುಡ್ಡು ಉಳಿಯುತ್ತೆ ನಿಮ್ಮ ಹತ್ರ. ಸೊ ಆ ಥರ ಯೋಚನೆ ಮಾಡ್ತಾರೆ ಜನರು. ಇವಾಗ ಮೋಸ್ಟ್ ಆಫ್ ದ ಜನರು ಪ್ರಿಫರ್ ಮಾಡೋದು ಬಂದು ಸೇಫ್ಟಿಗೋಸ್ಕರ ಅಷ್ಟೇ, ಇನ್ನೇನು ಇಲ್ಲ. ಯಾಕಂದರೆ ತುಂಬ ಆಕ್ಸಿಡೆಂಟ್ಸ್ ಆಗಲಿ ಫಾಸ್ಟಿಂದ ಇಲ್ಲ ರೋಡ್ ಇದರಿಂದ, ಸೊ ಸೇಫ್ಟೀಸ್ ಎಲ್ಲ ಪ್ರಿಫರ್ ಮಾಡ್ತಾರೆ. ಇನ್ನೊಂದು EV ವೆಹಿಕಲ್ಸ್ ಅಷ್ಟೊಂದು ಸ್ಪೀಡ್ ಇಲ್ಲ, ಸೊ ಜನರು ಪ್ರಿಫರ್ ಮಾಡ್ತಾರೆ. ಸ್ಲೋಗೆ ಹೋಗುತ್ತೆ, ಏನೋ ಆದ್ರೂ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ. ಬಟ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಎಕ್ಸ್ಪೋಗೆ ಬಂದಿದ್ದಕ್ಕೆ ಆ್ಯಂಡ್ ಅಟೆಂಡ್ ಮಾಡಿದ್ದಕ್ಕೆ. ಸೊ ಸ್ಟ್ರೈಟ್ ಫ್ರಮ್ ದ ಹಾರ್ಸಸ್ ಮೌತ್ ಅನ್ನೋ ಥರ ಇನ್ಫ್ಲೂಯೆನ್ಸಸ್ಗಳು ಪ್ರತಿದಿನ, ಅಂದರೆ ಮೋಟೋ ವ್ಲಾಗರ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸರ್ಸ್ ಇರೋದ್ರಿಂದ, ಕಾಂಟೆಂಟ್ ಕ್ರಿಯೇಟರ್ಸ್ ಇರೋದ್ರಿಂದ ಪ್ರತಿದಿನ ಅವರು ಡೀಲ್ ಮಾಡೋದೇ ಆಟೋಮೊಬೈಲ್ ಗಾಡಿಗಳ ಜೊತೆಗೆ, ಕಾರ್ಗಳ ಜೊತೆಗೆ, ಬೈಕ್ಗಳ ಜೊತೆಗೆ, ಈ ರೀತಿಯಾಗಿ. ಸೊ ಅವರೇ ಖುದ್ದಾಗಿ ಅಪ್ರೂವ್ ಮಾಡಿದ್ದಾರೆ ದಟ್ EV ಇಸ್ ನಾಟ್ ದ ಫ್ಯೂಚರ್, ಇಟ್ ಇಸ್ ದ ಪ್ರೆಸೆಂಟ್ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇಲ್ಲಿರುವಂಥ ಆಪ್ಷನ್ಸನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನೀವು ಬರಬೇಕು EV ರೆಡಿ 2026. ನಮ್ಮ ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಫೆಬ್ರವರಿ 21, 22, 23 ಅಂದರೆ ಇವತ್ತು, ನಾಳೆ, ನಾಡಿದ್ದು 3 ದಿನಗಳ ಕಾಲ ನಡೀತಾ ಇದೆ. ಸೊ ನೀವು ಕೂಡ ಬಂದು ಇಲ್ಲಿರುವಂಥ ಇಷ್ಟು ಆಪ್ಷನ್ಸನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆಗೆ ರಾಹುಲ್ ದಯಾನ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.